ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಇದರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಒಟ್ಟು 4 ರಾಷ್ಟ್ರೀಯ ಲೋಕ್ ಅದಾಲತ್ಗಳು ನಡೆಯಲಿದ್ದು, ಈ ವರ್ಷದ ಮೊದಲ ಲೋಕ್ ಅದಾಲತ್ ದಿನಾಂಕ 14/3/26ರಂದು ಎಲ್ಲ ನ್ಯಾಯಾಲಯಗಳಲ್ಲಿ ನಡೆಯಲಿದೆ. ನಮ್ಮ ದೇಶದಾದ್ಯಂತ ಎಲ್ಲ ರಾಜ್ಯದಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ನಡೆಯಲಿದೆ. ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಒಂದು ಮಾರ್ಚ್ 2ನೇ ಶನಿವಾರ ವಿಶೇಷವಾದಂಥ ಲೋಕ್ ಅದಾಲತ್ ನಡೆಯಲಿದೆ. ಈ ಲೋಕ್ ಅದಾಲತಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವಂತಹ ಇನ್ನೂ ಜಜ್ಮೆಂಟ್ ಆಗದಂಥ ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳನ್ನು, ಅದೇ ರೀತಿ ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ಹೇಳಿದರೆ ಸಣ್ಣ ಪುಟ್ಟ ಹೊಡೆದಾಟ, ಸಣ್ಣ ಪುಟ್ಟ ಕಳ್ಳತನ ಕೇಸ್ ಇರ್ಬೋದು, ಚೆಕ್ ಅಮಾನ್ಯ ಕೇಸು, ಇಂಥ ಕ್ರಿಮಿನಲ್ ವ್ಯಾಜ್ಯಗಳನ್ನು ನಾವು ಈ ಲೋಕ್ ಅದಾಲತಲ್ಲಿ ರಾಜಿ ಸಂಧಾನ ಮಾಡಿ ಇತ್ಯರ್ಥ ಮಾಡ್ತೇವೆ. ಅದೇ ರೀತಿ ಸಿವಿಲ್ ಎಲ್ಲ ಪಾಲು ವಿಭಾಗ ಕೇಸ್ಗಳಿರ್ಬೋದು, ಇಂಜಂಕ್ಷನ್ ದಾವೆಗಳಿರ್ಬೋದು, ಅಥವಾ ಬೇರೆ ಎಲ್ಲ ರೀತಿಯ ಸಿವಿಲ್ ಸ್ವರೂಪದ ಜಮೀನಿನ ವ್ಯಾಜ್ಯಗಳನ್ನು ಸಹ ಈ ಒಂದು ಲೋಕ್ ಅದಾಲತ್ನಲ್ಲಿ ನಾವು ರಾಜಿ ಇತ್ಯರ್ಥ ಮಾಡಲಿದ್ದೇವೆ. ಸೊ ಸಾರ್ವಜನಿಕರು ಇದರದೆಲ್ಲ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು. ಜೊತೆಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಕೇಸ್ಗಳಷ್ಟೇ ಅಲ್ಲದೆ ವ್ಯಾಜ್ಯಪೂರ್ವ ಪ್ರಕರಣಗಳಂತ ಹೇಳ್ತೀವಿ, ಹೇಳಿದರೆ ಪ್ರೀ ಲಿಟಿಗೇಷನ್ ಕೇಸಸ್, ಇನ್ನೂ ನ್ಯಾಯಾಲಯಕ್ಕೆ ಹೋಗಿರೋದಿಲ್ಲ, ಕೇಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಪ್ರಕರಣಗಳಲ್ಲೂ ಸಹ ವಿವಿಧ ಕಕ್ಷಿದಾರರು ನಮ್ಮ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಬರೀ ನ್ಯಾಯಾಲಯಕ್ಕೆ ಸಂಬಂಧಪಟ್ಟದ್ದಲ್ಲ, ನಮ್ಮ ತುಮಕೂರು ಜಿಲ್ಲೆಯ ವಿವಿಧ ಇಲಾಖೆಗಳು, ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಡಿಸ್ಪ್ಯೂಟ್ ಇರುವಂಥ ಬೇರೆ ಬೇರೆ ಇಲಾಖೆಗಳ ವತಿಯಿಂದಲೂ ಪರವಾಗಿ ಅಥವಾ ಅವರ ವಿರುದ್ಧವಾಗಿ ವಿವಿಧ ಪ್ರಕರಣಗಳಿರ್ಬೋದು, ಅಥವಾ ಅವರ ಸ್ವಂತ ಕುಟುಂಬಸ್ಥರ ಬಗ್ಗೆ ಇರ್ಬೋದು, ಜಮೀನಿನ ವ್ಯಾಜ್ಯಗಳಿರ್ಬೋದು, ಚಿಕ್ಕ ಪುಟ್ಟ ವೈಮನಸ್ಸುಗಳಿರ್ಬೋದು, ಮುಂದೆ ನ್ಯಾಯಾಲಯಕ್ಕೆ ಹೋಗುವಂತಹ ಸಂದರ್ಭಗಳು ಇರುತ್ತೆ. ಅಂಥ ಸಮಯದಲ್ಲಿ ಅವುಗಳನ್ನು ನಾವು ಇಲ್ಲಿ ಪ್ರೀ ಲಿಟಿಗೇಷನ್ ವ್ಯಾಜ್ಯಪೂರ್ವ ಪ್ರಕರಣ ಅಂತ ಅವರ ಅರ್ಜಿಯ ಮೇಲೆ ಅದನ್ನು ಪರಿಗಣಿಸಿ ಉಭಯ ಪಕ್ಷಕಾರರಿಗೆ ನೋಟಿಸು ನೀಡಿ ಅದನ್ನು ಸಹ ನಾವು ಈ ಒಂದು ಲೋಕ್ ಅದಾಲತ್ ಮುಂಚಿತವಾಗಿ ನಾವು ಪ್ರತಿದಿನ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ರಾಜಿ ಇತ್ಯರ್ಥ ಮಾಡ್ತೀವಿ. ಸೊ ಹೆಚ್ಚಿನ ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ರಾಜಿ ಇತ್ಯರ್ಥ ಮಾಡಿಕೊಳ್ಬೇಕು. ಯಾಕೆ ಲೋಕ್ ಅದಾಲತ್ ಅಷ್ಟು ಮುಖ್ಯ? ಲೋಕ್ ಅದಾಲತ್ ಉದ್ದೇಶ ಅಷ್ಟೇ, ಜನಗಳು ಆದಷ್ಟು ನ್ಯಾಯಾಲಯಕ್ಕೆ ಅಲೆದಾಡುವುದನ್ನು ತಪ್ಪಿಸಬೇಕು. ಈಗಾಗಲೇ ನಮ್ಗೆ ಗೊತ್ತಿದೆ, ಪ್ರತಿ ನ್ಯಾಯಾಲಯದಲ್ಲಿ ತುಂಬ ಹೆಚ್ಚಿನ ಪ್ರಕರಣಗಳು, ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ನ್ಯಾಯಾಧೀಶರ ಸಂಖ್ಯೆ ಕಮ್ಮಿ ಇದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 48-49 ನ್ಯಾಯಾಲಯಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಷ್ಟು ಪ್ರಕರಣಗಳಲ್ಲಿ ಇನ್ನೂ 48-49 ನ್ಯಾಯಾಲಯದ ಅವಶ್ಯಕತೆ ಇದೆ. ಅಷ್ಟು ಪ್ರಕರಣಗಳು, ಅಷ್ಟು ನ್ಯಾಯಾಲಯ, ಅಷ್ಟು ನ್ಯಾಯಾಧೀಶರ ಅವಶ್ಯಕತೆ ಇದೆ. ಅಷ್ಟು ಪ್ರಕರಣಗಳು ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಈ ಲೋಕ್ ಅದಾಲತಲ್ಲಿ ನಾವು ರಾಜಿ ಸಂಧಾನ ಮಾಡಿ ತೀರ್ಮಾನ ಮಾಡಿದರೆ ಯಾವುದೇ ಅಪೀಲಿಗೆ ಅವಕಾಶ ಇರುವುದಿಲ್ಲ. ಅದೇ ರೀತಿ ಸಿವಿಲ್ ದಾವೆಗಳಲ್ಲಿ ಅವರು ಪಕ್ಷಕಾರರು ದಾವೆ ಹಾಕಿದವರು ಕಟ್ಟಿದ ನ್ಯಾಯಾಲಯ ಶುಲ್ಕ ಅಂತ ಹೇಳ್ತೀವಿ, ಕೋರ್ಟ್ ಫೀಸ್, ಅದು ಸಂಪೂರ್ಣವಾಗಿ ಅವರಿಗೆ ಹಿಂದಿರುಗಿಸಲಾಗ್ತದೆ. ಮತ್ತು ಯಾವುದೇ ಅಪೀಲಿಗೆ ಅವಕಾಶ ಇಲ್ಲದೇ ಇರೋದರಿಂದ ಅದು ಸಂಪೂರ್ಣವಾಗಿ ಅಲ್ಲೇ ಇತ್ಯರ್ಥ ಆಗಿರೋದ್ರಿಂದ ಬೇಗವಾಗಿ, ಶೀಘ್ರವಾಗಿ, ಸುಲಭವಾಗಿ ಇದು ಒಂದು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥ ಪಡಿಸ್ಕೊಳ್ಬೋದು.